ಆಸರೆ ಟಿವಿ ಅರ್ಪಿಸುವ ದಿನಕ್ಕೊಂದು ಕತೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ಈ ದಿನ ನಾನೊಂದು ಕಥೆಯನ್ನು ಹೇಳಲು ಬಂದಿದ್ದೇನೆ. ಒಂದು ನಾಸ್ತಿಕನ ಕತೆ. ನಾಸ್ತಿಕ ಅಂದರೆ ಯಾರು? ನಾಸ್ತಿಕ ಅಂದರೆ ದೇವರು ಇಲ್ಲ ಅಂತ ನಂಬುವನು, ದೇವರೇ ಇಲ್ಲ, ದೇವರನ್ನು ನಂಬದವನು, ದೇವರು ಇಲ್ಲ ಅಂತ ಅವನು ನಂಬ್ತಾನೆ. ಈ ಕಥೆಯಲ್ಲಿ ನಾನು ನಿಮಗೆ ನಾಸ್ತಿಕನ ಬಗ್ಗೆ ಹೇಳುತ್ತೇನೆ. ಒಂದು ದಿನ ಆ ನಾಸ್ತಿಕ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರ್ತಾನೆ. ಹಡಗು ಅಂದರೆ ಶಿಪ್. ನಾವು ಬೇರೆ ದೇಶದಲ್ಲಿ ಪ್ರಯಾಣ ಮಾಡ್ತಿರುವಂಥ ಪ್ರಯಾಣ ಮಾಡುವಾಗ ನಾವು ಹೇಗೆ ಬಸ್ಸಲ್ಲಿ ಹೋಗ್ತೇವೆ, ಹಾಗೆ ಹಡಗಿನಲ್ಲಿ ಕೂಡ ಇಲ್ಲಿ ಕೂಡ ಬೇರೆ ಕಡೆ ಪ್ರಯಾಣ ಮಾಡುವುದಾದ ಹಡಗಿನಲ್ಲಿ ಪ್ರಯಾಣ ಮಾಡ್ಬೋದು, ನೀವೆಲ್ಲ ಕೇಳಿರ್ಬೋದು. ಹಾಗೆ ಒಂದು ದಿನ ನಾಸ್ತಿಕ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರ್ತಾನೆ. ಅವನು ಈಗ ನೀವೆಲ್ಲಿಗಾದರೂ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ತಿನ್ನಲಿಕ್ಕೆ ಏನಾದರೂ ನೀವು ಹಿಡ್ಕೊಳ್ತೀರಾ ಅಲ್ವಾ ಮಕ್ಕಳೇ? ನಿಮಗೆ ಹಸಿವಾಗ್ತದೆ ಎಲ್ಲಿಗಾದರೂ ಹೋಗುವಾಗ. ಹಾಗೆ ಈ ನಾಸ್ತಿಕ ಕೂಡ 2 ಕಿತ್ತಳೆ ಹಣ್ಣುಗಳನ್ನು ಹಿಡ್ಕೊಂಡಿದ್ದ ತಿನ್ನಲು, ಹಸಿವೆ ಆದಾಗ ತಿನ್ನಲು. ಯಾಕಂದರೆ ಅದು ತುಂಬ ಹೊತ್ತಿನ ಪ್ರಯಾಣ, ಒಂದು ದಿನದ ಪ್ರಯಾಣ ಆಗಿರ್ಬೋದು. ಹಾಗೆ ಹಸಿವೆ ಆಗ್ತದಲ್ಲ, ಅಥವಾ ನೀವೀಗ ದೂರ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಿರ್ತದಲ್ಲ ಮಕ್ಕಳೇ, ನಿಮಗೆ ಹಸಿವಾಗ್ತದೆ. ಹಾಗೆಯೇ ಆ ನಾಸ್ತಿಕ ಕೂಡ 2 ಕಿತ್ತಳೆ ಹಣ್ಣುಗಳನ್ನು ಹಿಡ್ಕೊಂಡಿದ್ದ. ಹೀಗೆ ಅವನು ಹಡಗಿನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ, ಸರಿ ನನಗೆ ಹಸಿವಾಗ್ತಿದೆ, ಈಗ ಈ 2 ಕಿತ್ತಳೆ ಹಣ್ಣುಗಳನ್ನು ನಾನು ತಿಂತೇನೆ ಅಂತ ಬೇರೆ ಕಡೆಗೆ ಹೋಗಲು ಅವನು ಯೋಚನೆ ಮಾಡ್ತಾನೆ. ಅಂದರೆ ಬೇರೆ ಕಡೆ ಅಂದರೆ ಅಲ್ಲೇ ಸ್ವಲ್ಪ ಮೇಲೆ ಹಡಗಿನ ಒಳಗೆ ಮೇಲೆ ಹೋಗಿ ತಿನ್ನಲಿಕ್ಕೆ ಯೋಚಿಸ್ತಾನೆ. ಸರಿ ಎಂದು ಆ 2 ಕಿತ್ತಳೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಅವನು ಯಾರು ದೇವರನ್ನು ನಂಬುವುದಿಲ್ಲ. ದೇವರನ್ನು ನಂಬದಿದ್ದರೆ ಅವರೊಳಗೆ ಅಷ್ಟು ಪ್ರೀತಿ ಇರ್ತದ? ಒಂದು ದೇವರ ಆ ಒಂದು ಪ್ರೀತಿ, ಆ ಒಂದು ಕರುಣೆ ಇರುವುದಿಲ್ಲ ಅಲ್ಲ ಮಕ್ಕಳೇ? ನಾವು ದೇವರನ್ನು ನಂಬ್ತೇವೆ, ನಮ್ಮೊಳಗೆ ಆ ಪ್ರೀತಿ ಕರುಣೆ ಎಲ್ಲ ಇರ್ತದೆ. ಆದರೆ ದೇವರನ್ನು ಅರಿಯದವರು, ದೇವರೇ ಇಲ್ಲ ಅಂತ ನಂಬುವವರೊಳಗೆ ಅದು ಇರಲು ಸಾಧ್ಯ ಇಲ್ಲ. ಹಾಗೆ ಈತನು ಕೂಡ ತಿನ್ನಲು ತಂದಿರುವಂಥದ್ದನ್ನು ಹೋಗಿ ಅಲ್ಲಿ ತಿನ್ನಲು ಹೋಗ್ತಾನೆ. ಆಗ ಅವನು ಹೋಗುವಾಗ ಅಲ್ಲಿ ಒಂದು ಅಜ್ಜಿ, ಒಂದು ವೃದ್ಧೆ ಅವರಲ್ಲಿ ಕೂತ್ಕೊಂಡಿರ್ತಾರೆ. ಅವರನ್ನು ನೋಡಿ ನಾಸ್ತಿಕನಿಗೆ ಏನೋ ಒಂಥರ ಕರುಣೆ ಬಂತು, ನೋಡಿ ಏನೋ ಬೇಸರ ಆಯಿತು. ಆಗ ಏನು ಮಾಡ್ತಾನೆ ಆ ನಾಸ್ತಿಕ, ಅವನು ತಂದಿದ್ದ ಆ 2 ಕಿತ್ತಳೆ ಹಣ್ಣುಗಳನ್ನು ಹೋಗಿ ಆ ವೃದ್ಧೆಗೆ, ಆ ಅಜ್ಜಿಗೆ ಕೊಡ್ತಾನೆ, ನೀವು ತಿನ್ನಿ ಅಂತ. ಅದಕ್ಕೆ ಈ ನಾಸ್ತಿಕನು ಕೊಡ್ತಾನೆ. ಅವರಿಗೆ ಕೊಡುವಂಥ ಸಂದರ್ಭದಲ್ಲಿ ಆ ಅಜ್ಜಿ ಏನು ಹೇಳ್ತಾರೆ ಗೊತ್ತಾ? ಪರಲೋಕದ ತಂದೆ ಒಳ್ಳೆಯವರಂತ ಹೇಳ್ತಾರೆ. ಆವಾಗ ಈ ನಾಸ್ತಿಕನಿಗೆ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತದೆ ಮಕ್ಕಳೇ? ಯಾಕಂದರೆ ದೇವರನ್ನು ನಂಬುವುದಿಲ್ಲ. ಆದರೆ ಈ ಅಜ್ಜಿ ದೇವರ ಹೆಸರನ್ನು ಹೇಳ್ತಾರೆ, ಪರಲೋಕದ ತಂದೆ ಒಳ್ಳೆಯವರು ಅಂತ. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬರ್ತದೆ. ಅದಕ್ಕೆ ಅವನು ಆ ಅಜ್ಜಿಯೊಟ್ಟಿಗೆ ಕೇಳ್ತಾನೆ, ಯಾಕೆ ಒಳ್ಳೆಯವರು? ನೀನು ಹೇಳಿದ್ದೀಯಲ್ಲ, ಯಾಕೆ ಒಳ್ಳೆಯವರು ದೇವರು? ಅದಕ್ಕೆ ಅಜ್ಜಿ ಹೇಳ್ತಾರೆ, ನನಗೆ ಅವರು 2 ಕಿತ್ತಳೆ ಹಣ್ಣುಗಳನ್ನು ಕೊಟ್ಟರು. ನಾನು ಈ ಹಡಗಿನಲ್ಲಿ ಪ್ರಯಾಣ ಮಾಡಿ ಏನೂ ತಿನ್ನಲಿಕ್ಕೆ ಇರಲಿಲ್ಲ, ನಾನು ತುಂಬ ಬಳಲಿ ಹೋಗಿದ್ದೆ. ನಮಗೆ ಹಸಿವೆ ಆದರೆ ಮಕ್ಕಳೇ, ತುಂಬ ಹಸಿವೆ ಆದರೆ ನಮಗೆ ಏನಾದರೂ ಮಾತಾಡಲು ಕೂಡ ಮನಸ್ಸಿರುವುದಿಲ್ಲ, ಹೌದಾ? ಆಟ ಆಡಲಿಕ್ಕೆ ಸಹ ಮನಸ್ಸಿರುವುದಿಲ್ಲ, ಹೌದಲ್ಲ? ಹಾಗೆ ಕೆಲವು ಸಲ ಆಗ್ತದೆ ನಮಗೆ. ಶಾಲೆಯಲ್ಲಿ ಕೂಡ ನಮಗೆ ತುಂಬ ಹಸಿವೆ ಆಗಿದ್ದರೆ ಕೆಲವು ಸಲ ಟೀಚರ್ ಹೇಳುವುದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಟೀಚರ್ ಏನು ಹೇಳ್ತಾರಂತ ನಮಗೆ ಕೇಳಲಿಕ್ಕೆ ಸಹ ಕೆಲವು ಸಲ ಇಷ್ಟ ಇರುವುದಿಲ್ಲ, ನಾವು ತುಂಬ ಹಸಿವೆ ಆಗ್ತಿದ್ರೆ. ಹಾಗೆ ಈ ವೃದ್ಧೆ ಕೂಡ ತುಂಬ ಸಾಕಾಗಿ ಹೋಗಿದ್ರು ಅವರು, ಏನು ಆಹಾರ ಇಲ್ಲದೆ. ಆಗ ಆ ಅಜ್ಜಿ ಈ ನಾಸ್ತಿಕನಿಗೆ ಹೇಳ್ತಾರೆ, ನಾನು ಬಳಲಿದ್ದನ್ನು ದೇವರು ನೋಡಿದ್ರು, ನನ್ನ ಪ್ರಾರ್ಥನೆ ಕೇಳಿದ್ರು, ನನಗೆ ನಿಮ್ಮ ಮೂಲಕ ಅವರು ಹಣ್ಣುಗಳನ್ನು ಕೊಟ್ಟರೆ ಎಂಬುದಾಗಿ, ನನಗೆ ಹಣ್ಣುಗಳನ್ನು ಕೊಟ್ಟರಂತ ಮೊದಲೇ ಹೇಳ್ತಾರೆ. ಆಗ ಪರಲೋಕದ ತಂದೆ ನಿಮಗೆ ಯಾವಾಗ ಬಂದು ಹಣ್ಣು ಕೊಟ್ಟರು? ನಾನು ನಿಮಗೆ ಕೊಟ್ಟದ್ದು ಅಂತ ಆ ಸಿಟ್ಟಿನಲ್ಲಿ ಹೇಳ್ತಾನೆ. ಯಾರು? ಆ ನಾಸ್ತಿಕ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ನನಗೆ ಬೇಕಾದದ್ದನ್ನು ತಂದೆ ಯಾರು? ನಮ್ಮ ಜೀಸಸ್, ನಮ್ಮ ಗಾಡ್, ನಮ್ಮ ತಂದೆ ಅವರು ಹೇಳ್ತಾರೆ, ಅವರು
ನನಗೆ ನಿಮ್ಮ ಮೂಲಕವಾಗಿ ನನಗೆ ಕೊಟ್ಟಿದ್ದಾರೆ. ನಮಗೆ ಸಹ ಕೆಲವು ಸಲ ಹಾಗೆ ಆಗಿರ್ಬೋದು. ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ಯಾರೊಟ್ಟಿಗೆ ಸಹ ಹೇಳಿರುವುದಿಲ್ಲ. ನಿಮ್ಗೇನಾದರೂ ಬೇಕಿದ್ದರೆ ನೀವು ದೇವರೊಟ್ಟಿಗೆ ಕೇಳ್ತೀರಿ. ಹಾಗೆ ಕೆಲವು ಸಲ ಆಗಿರ್ಬೋದು ಅಲ್ಲ. ಹಾಗೆ ಬೇರೆಯವರ ಮೂಲಕ, ನಿಮ್ಮ ಅಂಕಲ್ ಮೂಲಕ ಕೊಟ್ಟಿರ್ಬೋದು, ಕೆಲವರಿಗೆ ಹಾಗೆ ಆಗಿರ್ಬೋದು. ಹಾಗೆ ಇಲ್ಲಿ ಕೂಡ ಈ ಅಜ್ಜಿಗೆ ತುಂಬ ಸಂತೋಷವಾಗಿ ಹೇಳ್ತಾರೆ, ಪರಲೋಕದ ತಂದೆ ನಿಮ್ಮ ಮೂಲಕ ನನಗೆ ಹಣ್ಣನ್ನು ಕೊಟ್ಟಿದ್ದಾರೆ. ಹಾಗೆ ನನಗೆ ಬೇಕಾದದ್ದನ್ನು ಬೇರೊಂದು ದಿವಸ ಅಥವಾ ಬೇರೆ ಸಮಯದಲ್ಲಿ ನನಗೆ ಬೇರೆಯವರ ಮೂಲಕ ಕೊಡ್ಬೋದು, ಈಗ ನಿಮ್ಮ ಮೂಲಕ ಕೊಟ್ಟಿದ್ದಾರೆ ಎಂಬುದಾಗಿ. ಆಗ ಈ ನಾಸ್ತಿಕನು ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾನೆ. ಏನಂತ, ಅದು ಸರಿ, ನಾನು ತಂದದ್ದು ಕಿತ್ತಳೆ ಹಣ್ಣು ನನಗೆ ತಿನ್ನಲು, ನಾನು ಯಾಕೆ ಈ ವೃದ್ಧೆಗೆ ಕೊಟ್ಟೆ ಅಂತ ಒಂದು ಪ್ರಶ್ನೆ. ಹಾಗೆ ಯೋಚಿಸ್ತಾ ಇರ್ತಾನೆ. ನಾನು ಯಾಕೆ ಕೊಟ್ಟಿರ್ಬೋದು? ಅದನ್ನು ಕೇಳಿ ಅವನಿಗೆ ಆ ಪರಲೋಕದ ತಂದೆ ನಿನ್ನ ಮೂಲಕ ಕೊಟ್ಟರು ಅಂತ ಅಜ್ಜಿ ಹೇಳಿದ ಮಾತು ಅವನ ಹೃದಯವನ್ನು ಮುಟ್ಟಿತ್ತು. ಮಕ್ಕಳೇ, ನೇಸಪ್ಪ ನಿಜವಾಗಿ ಇದ್ದಾರೆ, ನನ್ನ ದೇವರು ನಿಜವಾಗಿ ಇದ್ದಾರೆ ಎಂಬುದಾಗಿ ಆತನು ನಂಬ್ತಾನೆ ಅಲ್ಲಿ. ಹೌದಾ? ಹಾಗೆ ನಾವು ಕೂಡ ದೇವರನ್ನು ನಂಬುವವರಾಗಿರಬೇಕು. ನಮಗೆ ಏನಾದರೂ ಬೇಕಿರ್ಬೋದು, ಅದನ್ನು ಹೋಗಿ ನಾವು ಯೇಸಪ್ಪನ ನಾಮದಲ್ಲಿ ಕೇಳಬೇಕು. ಆಗ ಯೇಸಪ್ಪ ನಮಗೆ ಬೇರೆಯವರ ಮೂಲಕ ಕೊಡ್ತಾರೆ. ನಿಮಗೆ ಏನೇ ಆಗ್ಬೋದು, ಬುಕ್ಸ್ ಇರ್ಬೋದು, ಅಥವಾ ನಿಮಗೆ ಆಟ ಆಡಲು ಕೆಲವು ವಸ್ತುಗಳಿರ್ಬೋದು. ಹಾಗೆ ನೀವು ಅಂದರೆ ನೀವು ದೇವರೊಟ್ಟಿಗೆ ಕೇಳಿರ್ತೀರಿ, ಯೇಸಪ್ಪ ನನಗೆ ಅದು ಕೊಡಿರಿ. ಹಾಗೆ ಮಕ್ಕಳೇ, ನೀವು ಪ್ರೇಯರ್ ಮಾಡ್ತೀರಲ್ವ? ಹಾಗೆ ಯೇಸು ಸ್ವಾಮಿ ಬೇರೆಯವರ ಮೂಲಕ ನಿಮ್ಮ ಡ್ಯಾಡಿಗೆ ನೀವು ಹೇಳದೇ ಕೆಲವು ಸಲ ನಿಮ್ಮ ಡ್ಯಾಡಿ ನಿಮಗೆ ಬೇಕಾದದ್ದನ್ನು, ಅಂದರೆ ನೀವು ಇಷ್ಟಪಟ್ಟದ್ದನ್ನು ತಂದು ಕೊಟ್ಟಿರ್ಬೋದು. ಹಾಗೆ ಅದು ಹೇಗೆ ಅದು ನೀವು ದೇವರ ಹತ್ರ ಕೇಳಿಕೊಂಡಿರ್ತೀರಿ, ಹಾಗೆ ದೇವರು ನಿಮ್ಮ ಡ್ಯಾಡಿ ಮೂಲಕ ಅದನ್ನು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಏನಾದರೂ ಬೇಕಿದ್ದರೆ ಮಕ್ಕಳೇ, ನೀವು ಯೇಸಪ್ಪನೊಟ್ಟಿಗೆ ನೀವು ಕೇಳಬೇಕು. ಅವರು ಖಂಡಿತವಾಗಿ ನಿಮಗೆ ಬೇಕಾದದನ್ನು ಕೊಡ್ತಾರೆ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು, ನಿಮಗೆ ಬೇಕಾದದನ್ನು ಕೊಡುವ ದೇವರು. ಯೇಸಪ್ಪ ಏನು ಹೇಳಿದ್ದಾರೆ? ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಅಂದರೆ ನಾವೇನು ಕೇಳಿದ್ರು ಆತನು ಕೊಡುವ ದೇವರು. ನಾವು ಕೇಳುವುದಂದರೆ ಅಂದರೆ ಬೇಕಾದದನ್ನು ಏನೆಲ್ಲ ಕೇಳುವುದು ಹಾಗೆ ಅಲ್ಲ, ಬೇಕಾದದ್ದನ್ನು ಅಂದರೆ ಆತನು ಕೊಡುವನಾಗಿದ್ದಾನೆ. ಹೌದಲ್ಲ ಮಕ್ಕಳೇ? ಹಾಗೆ ನೀವು ಸಹ ಹಾಗೆ ನಿಮಗೆ ಬೇಕಾದದನ್ನು ನೀವು ಕೇಳುವವರಾಗಿದೆ. ನಿಮಗೇನು ಬೇಕು ಅದನ್ನು ನೀವು ದೇವರ ಹತ್ರ ಕೇಳಿ, ದೇವರು ಖಂಡಿತವಾಗಿ ಕೊಡುತ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಆಸರೆ ಟಿವಿ.